ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಸೊಸೈಟಿ ವತಿಯಿಂದ ಜನವರಿ 3, 4 ಮತ್ತು 5, 2025ರಂದು ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷ ಅರಮನೆ ಮೈದಾನದಲ್ಲಿ ಬೃಹತ್ ಉದ್ಯಮಿ ಒಕ್ಕಲಿಗರ ಕಾಯಕಲ್ಪ ಬೃಹತ್ ಸಮಾವೇಶದ ಕುರಿತು ಮಾಧ್ಯಮಗೋಷ್ಠಿ ನಡೆಯಿತು. ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸೊಸೈಟಿ 2022ರಂದು ಆರಂಭವಾಗಿ ಪ್ರತಿ ವರ್ಷ ಸಮಾವೇಶ ಆಯೋಜಿಸಲಾಗುತ್ತಿದೆ. ಕೃಷಿ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಔದ್ಯಮಿಕ ಕ್ಷೇತ್ರದ ಎಲ್ಲ ವಲಯಗಳಲ್ಲಿ ಜನರಿಗೆ ಅರಿವು ಮೂಡಿಸಿ ನವ ಉದ್ಯಮ ಆರಂಭಿಸಿ ನಿರುದ್ಯೋಗ ನಿವಾರಣೆ ಮಾಡುವ ಪ್ರಯತ್ನ. ನಮ್ಮ ಮುಂದಿನ ಜನಾಂಗಕ್ಕೆ ನೆಕ್ಸ್ಟ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಜನರೇಷನ್ ನಮ್ಮ ಮುಂದಿನ ಜನಾಂಗದ ಒಂದು ಏನಿದೆ ಅವರಿಗೆ ಉದ್ಯೋಗಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಆ್ಯಪ್ ಮಾಡಿದ್ದೀವಿ. ಆ್ಯಪ್ನಲ್ಲಿ ವಿಶೇಷ ಅಂದರೆ ನಮ್ಮ ಕಾರ್ಯಕ್ರಮಕ್ಕೂ ಅದಕ್ಕೂ ಹೇಗೆ ಹೊಂದ್ಕೊಂಡಿದೆ ಅಂದರೆ ನೀವು ಎಂಟ್ರಿ ಆಗಬೇಕಾದ್ರೂ ಆ್ಯಪ್ ಡೌನ್ಲೋಡ್ ಕಂಪಲ್ಸರಿ. ಫೇಸ್ಬುಕ್ ಥರ ನೀವು ಪ್ರೊಫೈಲ್ ಹಾಕಬೇಕು, ತಮ್ಮ ಮಾಹಿತಿ ಹಾಕಬೇಕು, ತಮ್ಮ ಬಿಸ್ನೆಸ್ನ ಡೀಟೇಲ್ಸ್ನ ಅದರಲ್ಲಿ ಹಾಕಬೇಕು, ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಮಾಡಬೇಕು. ಈ ರೀತಿ ಆ್ಯಪ್ನಲ್ಲೇ ಸಂಪೂರ್ಣವಾಗಿ ಯಾವ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಇದೆ, ಮತ್ತೆ ಡಿಜಿಟಲ್ ಇವೆಂಟ್ ಅನ್ನು ಸಹ ಕ್ರಿಯೇಟ್ ಮಾಡಿದ್ದೀವಿ. ಸೊ FC ನೆಕ್ಸ್ಟ್ ಆ್ಯಪ್ ನಾವು 2 months ಇಂದ ಈಗಾಗಲೇ ಒಂದು 4,500 ಜನ ಮೆಂಬರ್ ಇದ್ದೀವಿ. ಮುಂದಿನ ದಿನಗಳಲ್ಲಿ 1 ವರ್ಷದಲ್ಲಿ ನಾವು 1 ಲಕ್ಷ ಉದ್ಯಮಿಗಳು, 7 ಲಕ್ಷ ಗ್ರಾಹಕರು, ಅದ ನಂತರ 3 ಲಕ್ಷ ಉದ್ಯಮಿಗಳು, 20 ಲಕ್ಷ ಗ್ರಾಹಕರು, ಮತ್ತೆ 6 ಲಕ್ಷ ಉದ್ಯಮಿಗಳು, 30 ಲಕ್ಷ ಗ್ರಾಹಕರನ್ನ ನಾವು ಮುಂದಿನ 3 ವರ್ಷದ ಒಂದು ಏನಿದೆ ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ರೀತಿಯಲ್ಲಿ ನಾವು ಮುಂದೆ ಇಟ್ಟಿದ್ದೀವಿ. ಇದಕ್ಕೆ ಸಾಕ್ಷಿಯಾಗಿ ಜನವರಿ 3, 4, 5ರಿಂದ ನಮ್ಮ ಈ ಚಾಲನೆ ಆಗುತ್ತೆ. ಇದರಲ್ಲಿ ವಿಶೇಷ ಅಂದರೆ 123ನೇ ತಾರೀಕು ನಾವು ತಗೊಂಡಿದ್ದೀವಿ. ಈ 123 ತಾರೀಕು ಹೇಗಿದೆ ಅಂತಂದ್ರೆ 14 ಜಿಲ್ಲೆ ಮತ್ತೆ 3 ಭಾಗ ನಮ್ಮ ಬೆಂಗಳೂರು MP ಕ್ಷೇತ್ರ ಕರಿತೀವಿ, ಬೆಂಗಳೂರು ಸೌತ್, ಸೆಂಟ್ರಲ್, ನಾರ್ತ್ ಮತ್ತು ಬೆಂಗಳೂರು ರೂರಲ್. ಈ 123 ತಾಲೂಕಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಮ ಪ್ರಕಾರ ಒಂದು ಒಟ್ಟು ಅಂದಾಜು 7 ಲಕ್ಷ ಉದ್ಯಮಿಗಳಿದ್ದಾರೆ, ಒಕ್ಕಲಿಗ ಉದ್ಯಮಿಗಳು. ಅದರಲ್ಲಿ ಸಣ್ಣ ಉದ್ಯಮಿಗಳು, ಮೀಡಿಯಂ ಸ್ಕೇಲ್, ಲಾರ್ಜ್ ಸ್ಕೇಲ್ ಎಲ್ಲ ಸೇರಿದ್ದಾರೆ. ಇಲ್ಲಿವರೆಗೂ ನಮ್ಮ ಒಂದು ಸ್ಟಡಿ ಏನಿದೆ, ಈಗ ನಾವು ಪ್ರತಿ ತಾಲೂಕಲ್ಲೂ ಒಬ್ಬರು ಚೇರ್ಪರ್ಸನ್ ಮಾಡಿದ್ದೀವಿ. ಆ ತಾಲೂಕಂಡರು 24 ಜನ ಬಿಸ್ನೆಸ್ ಲೀಡರ್ಗಳು ಮಾಡಿದ್ದೀವಿ. ಒಟ್ಟು 2,596 ಬಿಸ್ನೆಸ್ ಲೀಡರ್ಗಳು ನೆಕ್ಸ್ಟ್ 3 ವರ್ಷ ಈ ಏನು ಒಂದು ಸ್ಟಡಿ, ಒಂದು ಅಧ್ಯಯನ ಇದೆ, ಆ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಅಧ್ಯಯನ ಬರೋಕ್ಕಿಂತ ಮುಂಚೆನೇ ನಮ್ಮ ಸಾಧನೆಗಳು ತುಂಬಾ ಇದೆ. 2022ರಿಂದ ಮಾರ್ಚಿಂದ ಸ್ಟಾರ್ಟ್ ಮಾಡಿದವರು ನಾವು. ಈಗ ಬೆಂಗಳೂರಿನಲ್ಲಿ 6 ಸರ್ಕಲ್ ಇದೆ, ಅದರಲ್ಲಿ ವಿಶೇಷವಾಗಿ ಒಂದು 1 ಸರ್ಕಲ್ ಇದೆ, ಮತ್ತೆ ಮೈಸೂರಿನಲ್ಲಿ 2 ಸರ್ಕಲ್ ಇದೆ. ಅದ ನಂತರ ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಹೀಗೆ 14 ಜಿಲ್ಲೆಯಲ್ಲಿ ನಾವು ಆಗಲೇ ನಮ್ಮ ಸರ್ಕಲ್ನ ತಂದಿದ್ದೀವಿ. ಈ ಸರ್ಕಲ್ ಏನ್ ಮಾಡುತ್ತೆ, ಅಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಒಂದು 50ರಿಂದ 100 ಜನ ಉದ್ಯಮಿಗಳು ಪ್ರತಿ ವೀಕ್ಲಿ 15 ದಿನಕ್ಕೆ ಒಂದ್ಸಲಿ ಸಿಗ್ತಾರೆ. ಅವರು ಚರ್ಚೆ ಮಾಡ್ತಾರೆ, ನಿಮ್ ಬಿಸ್ನೆಸ್ ಏನು, ನಮ್ಮ ಬಿಸ್ನೆಸ್ ಏನು ಅಂತ ಪರಿಚಯ ಮಾಡ್ಕೊತಾರೆ. ಅವ್ರ ಜಾಗಕ್ಕೆ ಹೋಗಿ ವಿಸಿಟ್ ಮಾಡ್ತಾರೆ, ಮುಖಾಮುಖಿಯಾಗಿ ವಿಸಿಟ್ ಮಾಡ್ತಾರೆ. ಮತ್ತೆ ಅದನ್ನ ಹೇಗೆ ಬೆಳೆಸೋದು. ಇವತ್ತು ಒಬ್ಬ ಸೇಲ್ಸ್ ಪರ್ಸನ್ ನಾವು ತಗೋಬೇಕಂದ್ರೆ 25,000 50,000 ರೂಪಾಯಿ ಕೊಟ್ಟು ಸಿಗಲ್ಲ. ಈ ಗ್ರೂಪ್ ಅಲ್ಲಿ ಏನ್ ಮಾಡ್ತಾರೆ, ಒಬ್ಬನಿಗೆ 49 ಜನ ಸೇಲ್ಸ್ ಟೀಮ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಹಾಗೇನಾಗುತ್ತೆ, ಇವನಿಗೆ ಇನ್ಸ್ಟೆಡ್ ಆಫ್ ಎಲ್ಲ ಹೋಗಿ ಒಂದು ಕೋಲ್ಡ್ ಕಾಲ್ ತಗೊಂಡು ಆರ್ಡರ್ ಮಾಡೋದು ಬಂದು ಇಲ್ಲೇನಾಗುತ್ತೆ, ರೆಫರೆನ್ಸ್ ಬರುತ್ತೆ. ಪ್ರಶ್ನೆಗಳಿಗೆ ಉತ್ತರ ನಮ್ಮ ಒಂದು ವುಮನ್ ಆಂಟ್ರಪ್ರಿನರ್ಸ್ 4ನೇ ತಾರೀಕು 2ರಿಂದ 3ವರೆಗೆ ಆ ಒಂದು ಸೆಷನ್ ನಡೀತಾ ಇದೆ. ಆ ಸೆಷನ್ನಲ್ಲಿ ಪ್ರತಿಯೊಬ್ಬರು ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರೋರು, ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರೋರು ಪ್ರತಿಯೊಬ್ಬರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಏನೇನು ಅವಶ್ಯಕತೆ ಬೇಕೋ ಅದೆಲ್ಲವನ್ನೂ ಅದರಲ್ಲಿ ನಾವು ಪೂರಕವಾಗಿ ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥ ಗೆಸ್ಟ್ ನಮ್ಮ ಎಲ್ಲ ಒಕ್ಕಲಿಗ ಸಮುದಾಯದ ಉದ್ಯಮಿಗಳು, ರಾಜಕೀಯದವರು ಮತ್ತು ರೈತರು, ಎಲ್ಲ ವರ್ಗದವರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ. ಎಲ್ಲರೂ ಆ ಒಂದು ಎಕ್ಸ್ಪೋಗೆ ಬರಬೇಕು. ಬಂದು ಏನಾಗ್ತಾ ಇದೆ ಅಲ್ಲಿ, ನಾವು ಯಾಕೆ ಇನ್ನೂ ಅದರಲ್ಲಿ ಇಲ್ಲ, ನಾವು ಯಾಕೆ ಸೇರ್ಕೋಬೇಕು ಅನ್ನೋ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಅಲ್ಲಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತಾರೀಕು ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಟ್ಟಾರೆಯಾಗಿ ಸ್ಟಾಲ್ಗಳು ಹಂಚಿಕೆ ಆಗಿರ್ಬೋದು, ಸ್ಟಾಲ್ಗಳು ಯಾವ ರೀತಿ ಇರಬೇಕು, ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಯಾವ್ಯಾವ ವರ್ಗದ ಸ್ಟಾಲ್ ಇರ್ತವೆ ಅಂತಕ್ಕಂಥದ್ದನ್ನ ನೋಡ್ತಿರ್ತಕ್ಕಂಥವ್ರು ಚಂದ್ರಪ್ಪ ಅವರು. ಮತ್ತು ಅವರು ಈ ಕಾರ್ಯಕ್ರಮ 3 ಈವೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ.
ಈ ಈವೆಂಟ್ಸ್ 1 ಮತ್ತು 2ನೇ ಈವೆಂಟ್ಸ್ ಇಂದ ಪ್ರಭಾವಿತರಾಗಿ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ತಿಳಿಸ್ಕೊಡ್ಬೇಕು ಅಂತೇಳಿ ಚಂದ್ರಪುರ ಕೇಳ್ತಾರೆ. ಇಂದ ಶುರುವಾಗಿದ್ದು ಇವತ್ತು 1200 ಮೆಂಬರ್ಸ್ ಇದ್ದೀವಿ. 2022 5 ಕೋಟಿ ಟ್ರಾನ್ಸಾಕ್ಷನ್ ಆಗಿತ್ತು. ಲಾಸ್ಟ್ ಇಯರ್ ನಾವು ಮೋರ್ ದೆನ್ 2000 crores ಟ್ರಾನ್ಸಾಕ್ಷನ್ ಆಗಿದೆ ನಮ್ಮ ಕಡೆಯಿಂದ. ಮೀನ್ಸ್ ಫಸ್ಟ್ ಸರ್ಕಲ್ ಟ್ರಾನ್ಸಾಕ್ಷನ್ ಈಸ್ ಮೋರ್ ದೆನ್ 2000 crores. ಜೊತೆಗೆ ಲಾಸ್ಟ್ 6 months ಬ್ಯಾಕ್ ನಾವು ಮೈಸೂರಿನಲ್ಲಿ ಇನ್ವೆಸ್ಟರ್ ಮೀಟ್ ಅನ್ನು ಮಾಡಿದ್ವಿ. ಆ ಇನ್ವೆಸ್ಟರ್ ಮೀಟ್ನಲ್ಲಿ 17 ಐಡಿಯಾಸ್ ಪ್ರೆಸೆಂಟ್ ಆಗಿತ್ತು. 17 ಐಡಿಯಾಸಲ್ಲಿ 7 ಕಂಪ್ನಿಗಳು ಈಗ ಆಲ್ರೆಡಿ ಸಕ್ಸಸ್ಫುಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ 45% ಆಫ್ ದ ಐಡಿಯಾಸ್ ಏನಿತ್ತು ಎಲ್ಲ ಕನ್ವರ್ಟ್ ಆಗಿದೆ. ದಟ್ ಈಸ್ ಎನ್ ಗುಡ್ ಸಕ್ಸಸ್ಫುಲ್ ಇವೆಂಟ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಈ ಸಲ ನಂದೀಶ್ವರ್ ಹೇಳಿದಾಗೆ 200 ಸ್ಟಾಲ್ಸ್ ಇದೆ. 200 ಸ್ಟಾಲ್ಸಲ್ಲಿ 12 ಸೆಕ್ಟರ್ಸ್, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, MSME, ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ, ಮತ್ತು ಇದರ ಜೊತೆಗೆ ಸುಮಾರು 12 ಸೆಕ್ಟರ್ಸ್ ಸ್ಟಾಲ್ಸ್ ಇದ್ದಾವೆ. ಈ ಸ್ಟಾಲ್ಸ್ಗಳಲ್ಲಿ ನಮ್ಮ ಉದ್ಯಮಿಗಳಿಗೆ ಏನೇನು ಬೇಕು ಎಲ್ಲ ಒಂದೇ ಸೂರಿನಡಿ ಎಲ್ಲ ಸ್ಟಾಲ್ಸ್ಗಳಿರ್ತವೆ.